ಹಲೋ ಮೈ ಡಿಯರ್ ಸೋಲ್ ಫ್ಯಾಮಿಲಿ, ವೆಲ್ಕಮ್ ಟು ಶಿವಶಕ್ತಿ ಮಿಲನ ಚಾನಲ್. ಹೇಗಿದೆ ಚಾನಲ್ ಹೆಸರು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಿರೋ ಫಸ್ಟ್ ವಿಡಿಯೋ ಇದು. ನಾನು ಈ ಚಾನಲ್ ಕ್ರಿಯೇಟ್ ಮಾಡಿರೋ ರೀಸನ್ನು ಟ್ವಿನ್ ಫ್ಲೇಮ್ಸ್ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ. ಬಟ್ ವಿಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಫೋರ್ಕಾಸ್ಟಿನೇಷನ್ ಮಾಡ್ತಾಯಿದ್ದೆ ತುಂಬ. ಬಟ್ ಇತ್ತೀಚೆಗೆ ಯಾಕೋ ತುಂಬ ಇಂಟ್ಯೂಷನ್ ಬರ್ತಾಯಿತ್ತು ನಾನು ಟ್ವಿನ್ ಫ್ಲೇಮ್ಸ್ ಬಗ್ಗೆ ವಿಡಿಯೋ ಮಾಡಲೇಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಫೈನಲಿ ಚಾನಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಈ ಟ್ವಿನ್ ಫ್ಲೇಮ್ಸ್ ಬಗ್ಗೆ ನನಗೆ ಗೊತ್ತಿರೋ ನಾಲೆಡ್ಜ್, ಎಸ್ಪೆಷಲಿ ಜರ್ನಿಲಿರೋರೇ ವಿಡಿಯೋ ಮಾಡಿದ್ರೆ ತುಂಬ ಬೆಟರ್ ಅಂತ ನನಗೆ ಫೀಲ್ ಆಯಿತು. ಅದಕ್ಕೋಸ್ಕರ ನಾನು ಜರ್ನಿಲಿ ಇರೋದ್ರಿಂದ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿರೋ ನಾಲೆಜ್ನ ನಾನು ಕೊಡ್ತೀನಿ. ಈ ಚಾನಲಲ್ಲಿ ನಾನು ಯಾವ ಥರ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂದರೆ, ಟ್ವಿನ್ ಫ್ಲೇಮ್ ಸ್ಟೇಜಸ್ ಬಗ್ಗೆ ನಾನು ಕ್ಲಿಯರಾಗಿ ಹೇಳ್ತೀನಿ. ಹಾಗೆ ಈ ಟ್ವಿನ್ ಫ್ಲೇಮ್ಸ್ ಅಂದರೆ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಸ್ಪೆಷಲಿ ನನಗೆ ಈ ವಿಡಿಯೋ ಮಾಡಲೇಬೇಕು ಅಂತ ಅನಿಸಿದ್ದು ರೀಸನ್ ಬಂದು, ಕೆಲವ್ರು ಜನ ಹೇಳೋದನ್ನ ಕೇಳಿದ್ದೀನಿ, ಟ್ವಿನ್ ಫ್ಲೇಮ್ಸ್ ಅಂದರೆ ಹೀಗೆ ಇರಬೇಕು, ಹಿಂಗಿದ್ರೆ ಟ್ವಿನ್ಸು, ಹಿಂಗಿದ್ರೆ ಟ್ವಿನ್ಸ್ ಅಲ್ಲ, ಈ ಥರ ಎಲ್ಲ ನಾನು ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ಆ ಥರ ಯಾವುದೇ ರೀತಿ ರೂಲ್ಸ್ ಇರಲ್ಲ ಟ್ವಿನ್ ಫ್ಲೇಮ್ಸ್ ಬಗ್ಗೆ. ಕೆಲವು ಜನ ಹೇಳಿದ್ರು, ಟ್ವಿನ್ ಫ್ಲೇಮ್ಸ್ ಅಂದರೆ ಇಷ್ಟೇ ಏಜ್ ಗ್ಯಾಪ್ ಇರಬೇಕು ಅಂದರೆ ಮಾತ್ರ ಟ್ವಿನ್ ಫ್ಲೇಮ್ಸು ಅಂತ ವಿಡಿಯೋ ಮಾಡಿದ್ರು. ಸೊ ನನಗೆ ನನ್ನ ಟ್ವಿನ್ನಿಗೆ ಇರೋದೇ 1 ವರ್ಷ ಏಜ್ ಗ್ಯಾಪು. ನಾವು ಟ್ವಿನ್ ಜರ್ನಿಲಿರೋದು ನಮ್ಗೆ ಗೊತ್ತು ಅಲ್ವಾ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಾನು ನೋಡಿದ್ದೀನಿ ಬೇರೆ ಡಿ ಎಫ್ಗಳೆಲ್ಲ ಏಜ್ ಗ್ಯಾಪ್ ಇಲ್ಲದೆ ಇರೋರು ಕೂಡ, ಅಥವಾ ಡಿ ಎಮ್ ಎ ಚಿಕ್ಕವರಿದ್ದು ಡಿ ಎಫ್ಗಳು ದೊಡ್ಡವರಿದ್ದು, ಅದೆಲ್ಲ ತುಂಬ ಇದೆ. ಆ ಥರ ಎಲ್ಲ ಏನು ಏಜ್ ಇಷ್ಟಿದ್ರೆ ಮಾತ್ರ, ಅಥವಾ ಹಂಗಿದ್ರೆ ಮಾತ್ರ, ಹಿಂಗಿದ್ರೆ ಮಾತ್ರ ಯಾವುದೇ ರೂಲ್ಸ್ ಇಲ್ಲ. ಅವ್ರು ಹೆಂಗಾದರೂ ಇರ್ಬೋದು, ನೀವು ಹೆಂಗಾದರೂ ಇರ್ಬೋದು. ಇದು ಸೋಲ್ ಜರ್ನಿ ಅಲ್ವಾ. ಸೊ ಸಪ್ರೇಷನ್ಗೆ ಒಂದು ರೀಸನ್ ಅಂತೂ ಇದ್ದೇ ಇರುತ್ತೆ. ಯಾವುದೋ ಒಂದು ರೀಸನಿಂದ ಸಪ್ರೇಷನ್ ಆಗುತ್ತೆ. ಅದು ಏನು ಎತ್ತ ಅಂತ ನಾನು ಎಲ್ಲ ಈ ಚಾನಲಲ್ಲಿ ವಿಡಿಯೋ ಮಾಡ್ತಾ ಒಂದಾದಮೇಲೆ ಒಂದು ಹೇಳ್ತಾ ಹೋಗ್ತೀನಿ, ಸ್ಟೆಪ್ ಬೈ ಸ್ಟೆಪ್ಪು. ನೀವು ಚಾನಲ್ನ ಫಾಲೋ ಮಾಡಿ. ಈ ಟ್ವಿನ್ ಫ್ಲೇಮ್ ಸ್ಟೇಜಸ್ ಜೊತೆಗೆ ನಾನು ಇನ್ನರ್ ವರ್ಕ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಬ್ಲಾಕೇಜಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಬ್ಲಾಕೇಜಸ್ ಅಂದರೆ ಏನು, ಯಾವ್ಯಾವ ಥರ ಬ್ಲಾಕೇಜಸ್ ಇರುತ್ತೆ, ಅದನ್ನು ನಾವು ಯಾವ ಥರ ಹೀಲ್ ಮಾಡ್ಕೋಬೇಕು, ಮೆಡಿಟೇಷನ್ ಮುಖಾಂತರ, ಇನ್ನರ್ ವರ್ಕ್ ಮುಖಾಂತರ ನಾವು ಹೇಗೆ ಬ್ಲಾಕೇಜಸ್ನ ಹೀಲ್ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾವು ಏನು ಆ್ಯಕ್ಷನ್ನ ತೊಗೋಬೇಕು. ಆ್ಯಕ್ಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಸುಮ್ಮನೆ ಏನು ಆ್ಯಕ್ಷನ್ ತೊಗೊಳ್ದೆ ಕೂತ್ಕೊಳ್ಳೋದು, ಮೆಡಿಟೇಷನ್ ಮಾಡೋದು, ಮತ್ತು ಅದೇ ಪ್ಯಾಟ್ರನ್ಗೆ ಮತ್ತೆ ನಾವು ವಾಪಸ್ ಹೋಗ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ 3Dಲಿ ಅದನ್ನು ಯಾವ್ಯಾವ ಥರ ಆ್ಯಕ್ಷನ್ ತೊಗೊಂಡು ಹೀಲ್ ಮಾಡ್ಕೋಬೇಕಂತ ಹೇಳ್ತೀನಿ. ಹಾಗೆ ಯಾವ್ಯಾವ ಇನ್ನರ್ ವರ್ಕ್ನ ಮಾಡಬೇಕು ಅಂತ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಹಾಗೆ ನಾನು ಸ್ಪಿರಿಚುವಲ್ ನಾಲೆಡ್ಜ್ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗ್ತೀನಿ, ನನಗೆ ಗೊತ್ತಿರೋಷ್ಟು. ಅದಕ್ಕೆ ಎಂಡೇ ಇಲ್ಲ ಆ ನಾಲೆಡ್ಜ್ಗೆ. ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಹಾಗೆ ಈ ಬ್ಲಾಕೇಜಸ್ಸು ಸೈಕಾಲಜಿಕಲ್ ರೀಸನ್ನು ಕೂಡ ನಾನು ಕೊಡ್ತೀನಿ. ಅದು ನಿಮಗೆ ಮುಂದೆ ಅರ್ಥ ಆಗುತ್ತೆ, ಏನಿದು ಸೈಕಾಲಜಿಕಲ್ ರೀಸನ್, ಏನು ಸ್ಪಿರಿಚುವಲ್ ರೀಸನ್ ಅಂತ. ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್. ಸೊ ಅದನ್ನು ಹಾಗೆ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ರೀತಿ ವೀಡಿಯೋಸ್ ಮಿಸ್ ಆಗೋಲ್ಲ. ನಾನು ಪಾರ್ಟ್ 1 ಪಾರ್ಟ್ 2 ಈ ಥರ ಮಾಡ್ತಾ ಹೋಗ್ತೀನಿ ವಿಡಿಯೋ. ಸೊ ನೀವು ಒಂದು ಪಾರ್ಟ್ ನೋಡಿ ಅದರಿಂದ ನಾನು ಎಷ್ಟು ಪಾರ್ಟ್ ಮಾಡಿರ್ತೀನೋ ಕಂಪ್ಲೀಟಾಗಿ ನೋಡಿದ್ರೆ ಅದು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಯಾರಿಗೆ ನೆಸೆಸಿಟಿ ಇದೆಯೋ ಅವರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.